ಯುಗಾದಿ ಹಬ್ಬದ ಪ್ರಯುಕ್ತ ಕೊಂಕಣಿ ಶೈಲಿಯಲ್ಲಿ ಕಡಲೆಬೇಳೆ ಪಾಯಸವನ್ನು ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ತೇವೆ. ಈ ಪಾಯಸವನ್ನು ಕೊಂಕಣಿಯಲ್ಲಿ ಮಡ್ಗಣೆ ಅಂತ ಕರೀತಾರೆ. ಈ ಯುಗಾದಿ ಹಬ್ಬದಂದು ಈ ಪಾಯಸವನ್ನು ಮಾಡಿ ನಿಮ್ಮ ಅನಿಸಿಕೆಯನ್ನು ನಮಗೆ ತಿಳಿಸಿ. ಈಗ ಮಾಡುವ ವಿಧಾನವನ್ನು ನೋಡೋಣ. ಈ ಪಾಯಸವನ್ನು ಮಾಡಲಿಕ್ಕೆ ಏನೆಲ್ಲ ಸಾಮಗ್ರಿ ಬೇಕಂತ ಮೊದಲಿಗೆ ನೋಡೋಣ. ನಾನಿಲ್ಲಿ ಒಂದು ಮೀಡಿಯಂ ಸೈಜ್ ನ ತೆಂಗಿನಕಾಯಿಯನ್ನು ಈ ರೀತಿ ತುರಿದುಕೊಂಡು ಇಟ್ಟಿದ್ದೇನೆ. ಈ ಪಾಯಸಕ್ಕೆ ನಾವು ಕಾಯಿ ತುರಿಯ ಹಾಲನ್ನು ತೆಗಿಬೇಕು. ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಕಾಯಿ ತುರಿ ಬೇಕಾಗ್ತದೆ. ನಿಮ್ಗೆ ಎಷ್ಟು ಗೋಡಂಬಿಯನ್ನು ಹಾಕಬೇಕೋ ಅಷ್ಟನ್ನು ತೆಗೆದುಕೊಳ್ಳಿ. ಆಕ್ಚುಲಿ ಈ ಪಾಯಸಕ್ಕೆ ಗೇರು ಬೀಜವನ್ನು ಹಾಕಬೇಕು, ಆದ್ರೆ ಅದು ಎಲ್ಲಾ ಸಮಯದಲ್ಲಿ ಸಿಗೋದಿಲ್ಲ. ಹಾಗಾಗಿ ನೀವು ಇದನ್ನು 20 ನಿಮಿಷ ಬಿಸಿ ನೀರಲ್ಲಿ ಹಾಕಿ ನೆನೆಸಿಡಿ. ಇಲ್ಲಾಂದ್ರೆ ನೀವು ತುಪ್ಪದಲ್ಲಿ ಫ್ರೈ ಸಹ ಮಾಡಬಹುದು. ನಾನಿಲ್ಲಿ 6 ಏಲಕ್ಕಿಯನ್ನು ತೆಗೆದುಕೊಂಡಿದ್ದೇನೆ. ಇಡಿಯಾದ ಏಲಕ್ಕಿ ಬದಲಿಗೆ ನಿಮ್ಮ ಹತ್ರ ಆಲ್ರೆಡಿ ಮಾಡಿದ ಪೌಡರ್ ಇದ್ರೆ ಅದನ್ನು ಉಪಯೋಗಿಸಬಹುದು. ತುಪ್ಪ ಇಲ್ಲದಿದ್ರೆ ಪಾಯಸ ಏನು ಚೆನ್ನಾಗಿರೋದಿಲ್ಲ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮೊದಲೇ ರೆಡಿ ಮಾಡಿ ಇಟ್ಕೊಳ್ಳಿ. ಯಾವುದೇ ಪಾಯಸಕ್ಕೆ ಗೋಡಂಬಿ ಜೊತೆ ಸ್ವಲ್ಪ ಒಣ ದ್ರಾಕ್ಷಿಯನ್ನು ಹಾಕಿದ್ರೆ ತುಂಬಾ ಒಳ್ಳೆದಿರ್ತದೆ. ಇದನ್ನು ಸಹ ಒಂದು ಬೌಲ್ ನಲ್ಲಿ ಹಾಕಿ ಬದಿಗಿಟ್ಬಿಡಿ. ಒಂದು ಪ್ರಮುಖವಾದ ಸಾಮಗ್ರಿ ಯಾವುದೆಂದ್ರೆ ಅದು ಕಡಲೆಬೇಳೆ. ನಾನು 150 ml ನ ಕಪ್ ನಲ್ಲಿ 1 ಕಪ್ ನಷ್ಟು ಕಡಲೆಬೇಳೆಯನ್ನು ತೆಗೆದುಕೊಂಡು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೇನೆ. ನೀವು 1 ಕಪ್ ಕಡಲೆಬೇಳೆ ತಕೊಂಡ್ರೆ 1/4 ಕಪ್ ನಷ್ಟು ಸಬ್ಬಕ್ಕಿಯನ್ನು ತೆಗೆದುಕೊಳ್ಬಹುದು. ಸಬ್ಬಕ್ಕಿಯನ್ನು ಹಾಕ್ಲೇಬೇಕು ಅಂತ ಏನೂ ಇಲ್ಲ. ನಿಮ್ಮ ಹತ್ರ ಸ್ವಲ್ಪ ಟೈಮ್ ಇದ್ರೆ ಇದಕ್ಕೆ ನೀರನ್ನು ಹಾಕೊಂಡು 3-4 ಗಂಟೆ ನೆನೆಲಿಕ್ಕೆ ಇಡಿ. ಹೀಗೆ ಮಾಡೋದ್ರಿಂದ ಸಬ್ಬಕ್ಕಿ ಬೇಗನೆ ಬೆಂದು ಫ್ಲಫಿ ಆಗಿ ಬರ್ತದೆ. ನನ್ನ ಹತ್ರ ಟೈಮ್ ಇರಲಿಲ್ಲ, ಹಾಗಾಗಿ ನಾನು ನೆನೆಸ್ಲಿಕ್ಕೆ ಇಟ್ಟಿಲ್ಲ, ಡೈರೆಕ್ಟ್ ಆಗಿ ಉಪಯೋಗಿಸುತ್ತಿದ್ದೇನೆ. ಇದಕ್ಕೆ ಇನ್ನೊಂದು ಇಂಪಾರ್ಟೆಂಟ್ ಸಾಮಗ್ರಿ ಯಾವುದೆಂದ್ರೆ ಅದು ಬೆಲ್ಲ. ಸಿಂಪಲ್ ಆಗಿ ಹೇಳೋದಾದ್ರೆ ಎಷ್ಟು ಸಿಹಿ ಬೇಕೋ ಅಷ್ಟು ಬೆಲ್ಲವನ್ನು ಉಪಯೋಗಿಸಿ. ಆದ್ರೆ ನೈವೇದ್ಯಕ್ಕೆಂದು ಮಾಡೋದಾದ್ರೆ ನೀವು ರುಚಿಯನ್ನು ನೋಡೋ ಹಾಗಿಲ್ಲ. ಹಾಗಾಗಿ 1 ಕಪ್ ಕಡಲೆಬೇಳೆಗೆ 1.5 ಕಪ್ ನಷ್ಟು ಬೆಲ್ಲವನ್ನು ಬಳಸಿ. ಸಪೋಸ್ ನಿಮ್ಗೆ ಕಡಿಮೆ ಅಂತ ಅನಿಸಿದ್ರೆ ನೀವು ಕೊನೆಯಲ್ಲಿ ರುಚಿಯನ್ನು ನೋಡಿಕೊಂಡು ಸೇರಿಸ್ಕೊಳ್ಬಹುದು. ನಾವೀಗ ಪಾಯಸವನ್ನು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಪ್ರೆಷರ್ ಕುಕ್ಕರ್ ನಲ್ಲಿ ಕಡಲೆಬೇಳೆಯನ್ನು ಹಾಕೊಳ್ಳಿ. ಇದನ್ನೀಗ ಸಣ್ಣ ಊರಿನಲ್ಲಿ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು. ಈ ರೀತಿ ಡ್ರೈ ರೋಸ್ಟ್ ಮಾಡ್ಕೊಳ್ಳೋದ್ರಿಂದ ಈ ಪಾಯಸಕ್ಕೆ ಒಳ್ಳೆ ಘಮ ಬರ್ತದೆ. ನೀವಿದನ್ನು ಮೊದಲೇ ತೊಳೆದಿಟ್ಟುಕೊಂಡಿರೋದ್ರಿಂದ ಇದರಲ್ಲಿ ಸ್ವಲ್ಪ ನೀರಿನ ಪಸೆ ಇದ್ರೆ ಏನು ಪರವಾಗಿಲ್ಲ. ನೀವಿದನ್ನು ಎಷ್ಟು ಹೊತ್ತು ಡ್ರೈ ರೋಸ್ಟ್ ಮಾಡ್ಬೇಕಂದ್ರೆ ಇದಕ್ಕೆ ಒಳ್ಳೆ ಘಮ ಬರ್ಲಿಕ್ಕೆ ಶುರು ಆಗ್ಬೇಕು. ಒಂದ್ಸಲ ಇದರ ಚೆನ್ನಾಗಿ ಪರಿಮಳ ಬಂದ ಮೇಲೆ ಇದಕ್ಕೆ ನೀರನ್ನು ಹಾಕಿಕೊಂಡು ಬೇಯಿಸಿಕೊಳ್ಳೋಣ. ನಾನು ಇದೇ ಕಪ್ ನಲ್ಲಿ 1 ಕಪ್ ಕಡಲೆಬೇಳೆಯನ್ನು ತೆಗೆದುಕೊಂಡಿದ್ದೆ. ಈಗ ಇದೇ ಕಪ್ ನಲ್ಲಿ 2 ಕಪ್ ನಷ್ಟು ನೀರನ್ನು ಅಳತೆ ಮಾಡಿಕೊಂಡು ಇದಕ್ಕೆ ಹಾಕ್ತೇನೆ. ಇದನ್ನೀಗ ಒಂದ್ಸಲ ಚೆನ್ನಾಗಿ ಸ್ಟರ್ ಮಾಡ್ಕೊಳ್ಳಿ. ಇದಕ್ಕೆ ವೆಂಟ್ ವೇಟ್ ಅನ್ನು ಹಾಕಿ 4 ವಿಸಲ್ ತೆಗಿಬೇಕು. ಇದರ 4 ವಿಸಲ್ ಬಂದು ಸ್ಟೀಮ್ ಎಲ್ಲ ರಿಲೀಸ್ ಆಗ್ಲಿ. ಅಷ್ಟರ ತನಕ ನಾವು ಮುಂದಿನ ಪ್ರೊಸೀಜರ್ ಅನ್ನು ನೋಡೋಣ. ಒಂದು ಮಿಕ್ಸಿ ಜಾರ್ ನಲ್ಲಿ ಕಾಯಿ ತುರಿಯನ್ನು ಹಾಕಿ ಇದಕ್ಕೆ ಇಡಿಯಾದ ಏಲಕ್ಕಿಯನ್ನು ಹಾಕಬೇಕು. ಏಲಕ್ಕಿ ಪುಡಿಯನ್ನು ಉಪಯೋಗಿಸುವುದಾದ್ರೆ ಕೊನೆಯಲ್ಲಿ ಹಾಕಿ. ಇದಕ್ಕೆ ಬೇಕಾಗುವಷ್ಟು ನೀರನ್ನು ಹಾಕೊಂಡು ಮೊದಲಿಗೆ ನಾವು ದಪ್ಪನೆಯ ಹಾಲನ್ನು ಕಲೆಕ್ಟ್ ಮಾಡ್ಕೊಳ್ಬೇಕು. ನಿಮ್ಗೆ ನೀರು ಕಡಿಮೆ ಅನಿಸಿದ್ರೆ ಪುನಃ ನೀರನ್ನು ಹಾಕೊಂಡು ನುಣ್ಣಗೆ ರುಬ್ಬಿಕೊಳ್ಳಿ. ಈಗ ಒಂದು ಬೌಲ್ನ ಮೇಲೆ ಸ್ಟ್ರೈನರ್ ಅಥವಾ ಚೀಸ್ ಕ್ಲಾತ್ ಅನ್ನು ಇಟ್ಬಿಡಿ. ಇದರ ಒಳಗೆ ನುಣ್ಣಗೆ ರುಬ್ಬಿಕೊಂಡ ಕಾಯಿ ತುರಿಯನ್ನು ಹಾಕಿಕೊಳ್ಳಿ. ಇದನ್ನೊಂದು ಚಮಚದ ಸಹಾಯದಿಂದ ಈ ರೀತಿ ಒತ್ತಿಕೊಂಡು ಆದಷ್ಟು ಇದರ ಹಾಲನ್ನು ತೆಗಿಬೇಕು. ಮೊದಲನೇ ಸಲ ರುಬ್ಬಿಕೊಂಡ ಹಾಲು ಯಾವತ್ತು ದಪ್ಪದಾಗಿರ್ತದೆ. ಅದನ್ನು ಸಪರೇಟ್ ಆದ ಬೌಲ್ ನಲ್ಲಿ ನೀವು ಹಾಕಿಟ್ಬಿಡಿ. ಈ ದಪ್ಪನೆಯ ತೆಂಗಿನ ಹಾಲನ್ನು ಕಲೆಕ್ಟ್ ಮಾಡ್ಕೊಂಡಿದ್ದಾಯ್ತು. ಇದನ್ನು ನಾನು ಸದ್ಯಕ್ಕೆ ಬದಿಗಿಡ್ತೇನೆ. ಇದನ್ನು ಪುನಃ ಮಿಕ್ಸಿ ಜಾರ್ಗೆ ಹಾಕೊಂಡು ಬೇಕಾದಷ್ಟು ನೀರನ್ನು ಹಾಕಿ ಪುನಃ ನುಣ್ಣಗೆ ರುಬ್ಬಿಕೊಳ್ಳಿ. ಇದೇ ರೀತಿ 2 ಸಲ ನೀರನ್ನು ಹಾಕಿಕೊಂಡು ರುಬ್ಬಿಕೊಳ್ಬೇಕು. ಆಗ ನಿಮ್ಗೆ ಜಾಸ್ತಿ ತೆಳುವಾದ ಹಾಲು ಸಿಗ್ತದೆ. ಈಗ ಇದನ್ನು ಇನ್ನೊಂದು ಬೌಲ್ ನಲ್ಲಿ ಹಾಕಿ ಇದರ ಹಾಲನ್ನು ಹಿಂಡಿ ತೆಗೆಯುತ್ತೇನೆ. ನಮ್ಗೆ ಈಗ ಬೇಕಾದಷ್ಟು ಹಾಲು ಕಲೆಕ್ಟ್ ಆಗಿದೆ. ಇದರ ರೆಸಿಡ್ಯೂ ಅನ್ನು ನೀವು ಗಿಡಗಳಿಗೆ ಹಾಕಬಹುದು. ನಾವು ರುಬ್ಬಿಕೊಂಡಿರುವಾಗ ಏಲಕ್ಕಿಯನ್ನು ಹಾಕಿರೋದ್ರಿಂದ ಈ ಹಾಲಿಗೆ ಏಲಕ್ಕಿಯ ಫ್ಲೇವರ್ ಬಂದಿರ್ತದೆ. ನಾವು ಬೇಯಿಸಿದ ಕಡಲೆಬೇಳೆಯ ಸ್ಟೀಮ್ ಎಲ್ಲ ಹೋಗಿರ್ಬೋದು. ಈಗ ಅದು ಏನಾಗಿದೆ ಅಂತ ನೋಡೋಣ.
ಇದರ ಸ್ಟೀಮ್ ಎಲ್ಲ ಈಗ ರಿಲೀಸ್ ಆಗಿದೆ. ನಾನು ವೆಂಟ್ ಅನ್ನು ತೆಗೆದು ಕುಕ್ಕರ್ ಅನ್ನು ಓಪನ್ ಮಾಡ್ತೇನೆ. ನಾವು ಬೇಯಿಸಿದ ಕಡಲೆಬೇಳೆ ಹೇಗಿರ್ಬೇಕಂದ್ರೆ ಇದು ಚೆನ್ನಾಗಿ ಬೆಂದಿರಬೇಕು, ಆದ್ರೆ ಇದರ ಶೇಪ್ ಹಾಗೇನೆ ಇರಬೇಕು. ನಿಮ್ಗೆ ಅಂದಾಜಾಗ್ಲಿಕ್ಕೆ ನಾನಿಲ್ಲಿ ಒಂದು ಬೆಂದ ಬೇಳೆಯನ್ನು ತೆಗೆದು ಒತ್ತಿ ತೋರಿಸ್ತೇನೆ ನೋಡಿ. ಇದರ ಆಕಾರದಲ್ಲಿ ಏನೂ ಬದಲಾವಣೆ ಇಲ್ಲ, ಆದ್ರೆ ತುಂಬಾ ಸುಲಭವಾಗಿ ಇದನ್ನು ಒತ್ತಬಹುದು. ನೀವು ಕುಕ್ಕರ್ನಲ್ಲೇ ಪಾಯಸವನ್ನು ಮಾಡೋದಾದ್ರೆ ಸ್ವಲ್ಪ ದೊಡ್ಡದಾದ ಕುಕ್ಕರ್ ಅನ್ನು ಆರಿಸಿಕೊಳ್ಳಿ. ಇಲ್ಲ ಅಂದ್ರೆ ನಾನಿಲ್ಲಿ ಮಾಡಿದಂತೆ ಬೆಂದ ಬೇಳೆಯನ್ನು ಬೇರೆ ಪ್ಯಾನ್ಗೆ ವರ್ಗಾಯಿಸಿ. ನಾನೀಗ ಚೆನ್ನಾಗಿ ತೊಳೆದುಕೊಂಡ ಸಬ್ಬಕ್ಕಿಯನ್ನು ಇದಕ್ಕೆ ಹಾಕ್ತೇನೆ. ನೀವು ಬೇಕಾದ್ರೆ ಇದನ್ನು ಸಪರೇಟ್ ಆಗಿ ಬೇಯಿಸ್ಕೊಂಡು ಮತ್ತೆ ಸೇರಿಸ್ಕೊಳ್ಬಹುದು. ನಾನು ಇದ್ರ ಜೊತೆಗೇನೆ ಹಾಕಿ ಬೇಯಿಸ್ಕೊಳ್ತೇನೆ. ಇದಕ್ಕೆ ಬೇಕಾದಷ್ಟು ನೀರನ್ನು ಹಾಕೊಂಡು ಮೀಡಿಯಂ ಫ್ಲೇಮ್ ನಲ್ಲಿ ಬೇಯಲಿಕ್ಕೆ ಬಿಡಿ. ಆಗಾಗ ನೀವು ಒಂದ್ಸಲ ಈ ರೀತಿ ಕೈ ಆಡಿಸ್ತಾ ಇರಬೇಕು. ಇದು ಬೇಯಲಿಕ್ಕೆ 10 ನಿಮಿಷನಾದ್ರೂ ತಗಲ್ತದೆ. ನಡುವೆ ಸೌಟನ್ನು ಈ ರೀತಿ ತಿರುಗಿಸೋದ್ರಿಂದ ಸಬ್ಬಕ್ಕಿಯು ಕೆಳಗಡೆ ಸ್ಟಿಕ್ ಆಗೋದನ್ನು ಅವಾಯ್ಡ್ ಮಾಡಬಹುದು. ಸಬ್ಬಕ್ಕಿಯನ್ನು ಕೈಗೆ ತೆಗೆದುಕೊಂಡು ಇದು ಬೆಂದಿದೋ ಇಲ್ಲೋ ಅಂತ ಚೆಕ್ ಮಾಡ್ಕೊಳ್ಳಿ. ಸಬ್ಬಕ್ಕಿ ಚೆನ್ನಾಗಿ ಬೆಂದ ಬಳಿಕ ನಾವು ತೆಳುವಾದ ಕಾಯಿ ಹಾಲನ್ನು ಇದಕ್ಕೆ ಹಾಕಬೇಕು. ಇದನ್ನೊಂದ್ಸಲ ಚೆನ್ನಾಗಿ ಬೆರೆಸ್ಕೊಂಡು ಕುದಿಸ್ಲಿಕ್ಕೆ ಬಿಡೋಣ. ಇದರ ಒಂದು ಕುದಿ ಬಂದ ಬಳಿಕ ನಾನು ಬಿಸಿ ನೀರಿನಲ್ಲಿ ನೆನೆಸಿಟ್ಟ ಗೋಡಂಬಿಯನ್ನು ಇದಕ್ಕೆ ಹಾಕ್ತೇನೆ. ಗೋಡಂಬಿಯನ್ನು ಸಹ ಇವಾಗಲೇ ಹಾಕಿದ್ರೆ ಅದರ ಫ್ಲೇವರ್ ಚೆನ್ನಾಗಿ ಬಿಡ್ತದೆ. ನೀವು ಗೋಡಂಬಿ ಮತ್ತು ಒಣ ದ್ರಾಕ್ಷಿಯನ್ನು ಕೊನೆಯಲ್ಲಿ ತುಪ್ಪದಲ್ಲಿ ಫ್ರೈ ಮಾಡಿ ಸಹ ಹಾಕಬಹುದು. ನಾನು ತೆಳುವಾದ ಕಾಯಿ ಹಾಲನ್ನು ಆಗ ಪೂರ್ತಿಯಾಗಿ ಹಾಕಿರಲಿಲ್ಲ. ಈಗ ಉಳಿದಿದ್ದನ್ನು ಹಾಕ್ತಿದ್ದೇನೆ. ಕುದಿಸುವುದನ್ನು ಮುಂದುವರಿಸುತ್ತೇನೆ. ಇದಕ್ಕೀಗ ನಾವು ಬೆಲ್ಲವನ್ನು ಹಾಕಬೇಕು. ಬೆಲ್ಲ ಹಾಕಿದ ಮೇಲೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಬೆಲ್ಲ ಚೆನ್ನಾಗಿ ಒಂದ್ಸಲ ಕರಗಿದ್ರೆ ಸಾಕು. ನೀವು ಜಾಸ್ತಿ ಹೊತ್ತು ಬಾಯ್ಲ್ ಮಾಡ್ಬೇಕಂತ ಇಲ್ಲ. ಬೆಲ್ಲ ಎಲ್ಲ ಕರಗಿದ ಮೇಲೆ ನಾವು ತೆಗೆದಿಟ್ಟುಕೊಂಡ ದಪ್ಪ ಕಾಯಿ ಹಾಲನ್ನು ಹಾಕೊಳ್ತೇನೆ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ ಮೇಲೆ ನೀವು ಒಂದು ಕುದಿ ತೆಗೆದ್ರೆ ಸಾಕು. ನೀವು ಪಾಯಸ ಮಾಡುವಾಗ ಇದರ ಸ್ಥಿರತೆಯನ್ನು ಸ್ವಲ್ಪ ತೆಳುವಾಗಿನೇ ಇಟ್ಬಿಡಿ. ಯಾಕಂದ್ರೆ ಪಾಯಸ ಮಾಡಿ ಆದ್ಮೇಲೆ ಸ್ವಲ್ಪ ಸಮಯದ ನಂತರ ಇದು ದಪ್ಪವಾಗ್ಲಿಕ್ಕೆ ಶುರುವಾಗ್ತದೆ. ನಾನು ಸ್ವಲ್ಪ ಒಣ ದ್ರಾಕ್ಷಿಯನ್ನು ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡಿದ್ದೆ, ಅದನ್ನು ತುಪ್ಪ ಸಮೇತ ಹಾಕ್ತಿದ್ದೇನೆ. ಗೋಡಂಬಿಯನ್ನು ಸಹ ನೀವು ನೀರಿನಲ್ಲಿ ನೆನೆಸದೆ ಈ ರೀತಿ ಫ್ರೈ ಮಾಡಿಕೊಂಡು ಹಾಕ್ಬೋದು. ಇದರ ಜೊತೆಗೆ ಏಲಕ್ಕಿ ಪುಡಿಯನ್ನು ಉಪಯೋಗಿಸುವವರು ಅದನ್ನು ಸಹ ಇವಾಗಲೇ ಹಾಕಿ. ನಿಮಗೆ ಇಷ್ಟ ಇದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ತುಪ್ಪವನ್ನು ಹಾಕ್ಬೋದು. ಇದೆಲ್ಲವನ್ನು ಹಾಕಿದ ಮೇಲೆ ಪಾಯಸವನ್ನು ಒಂದ್ಸಲ ಚೆನ್ನಾಗಿ ಈ ರೀತಿ ಸ್ಟರ್ ಮಾಡ್ಕೊಳ್ಳಿ. ಕಡಲೆಬೇಳೆಯ ರುಚಿಯಾದ ಪಾಯಸ ಈಗ ರೆಡಿಯಾಗಿದೆ. ನಾನೀಗ ಗ್ಯಾಸ್ ಅನ್ನು ಆಫ್ ಮಾಡ್ತೇನೆ. ಈ ಪಾಯಸವನ್ನು ನೀವು ಹೋಳಿಗೆ ಅಥವಾ ಕಾಯಿ ವಡೆ ಜೊತೆಗೆ ತಿಂದು ನೋಡಿ, ತುಂಬಾ ಚೆನ್ನಾಗಿರ್ತದೆ. ನಿಮಗೆ ಬೇರೆ ಯಾವುದೇ ಪಾಯಸದ ರೆಸಿಪಿಯನ್ನು ನಾವು ವಿಡಿಯೋ ಮಾಡಿ ತೋರಿಸಬೇಕಾಗಿದ್ದಲ್ಲಿ ನೀವು ಅದನ್ನು ಕಮೆಂಟ್ ಮೂಲಕ ತಿಳಿಸಬಹುದು. ನಾವು ಹೊಸ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ನಿಮಗೆಲ್ಲರಿಗೂ ಶುಭ ದಿನ.